ಸೊಸೆ ಸೊಸೆ ಅಂಜಲಿ, ಮಾತು ಜಾಸ್ತಿ ಆಯ್ತು. ಈಗೇನ್ ಮಾಡ್ಬೇಕು ನಾನು? ಆ ಮಗು ನಂದೆ ಅಂತ ಪ್ರೂವ್ ಮಾಡ್ಬೇಕು, ಅಷ್ಟೇ ತಾನೇ? ಅದೇನಾಗುತ್ತೋ ಆಗೋಗ್ಲಿ, ಆ ಮಗು ನಂದೆ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಇದು ಚಾಲೆಂಜ್. ಆಯ್ತು ಕಣೆ, ಚಾಲು. ಏ ಅಂಜಲಿ, ಇಷ್ಟು ದಿನದ ಹೋರಾಟ ನಂದು ಅಸ್ತಿತ್ವದ ಕುರಿತಾಗಿತ್ತು. ಅದಕ್ಕೆ ನಿಧಾನವಾಗಿ ನಡೀತಿತ್ತು. ಆದ್ರೆ ಇನ್ ಮುಂದಿನ ಹೋರಾಟ ನನ್ನ ಮಗುವಿನ ಅಸ್ತಿತ್ವ ಕುರಿತಾಗಿದೆ. ಅದ್ರ ಬಿಸಿ ಬೇರೆನೇ ಇರುತ್ತೆ. ಹಲೋ, ಯಾರು? ಡಾಕ್ಟರ್, ನಾನು ಗಾಯತ್ರಿ ಮಾತಾಡ್ತಿದ್ದೀನಿ. ರೀ ಗಾಯತ್ರಿ, ನೀವೇನಕ್ರಿ ಫೋನ್ ಮಾಡಿದ್ರಿ? ನಿಮ್ಮ ನಡುವೆ ಇದ್ದಿದ್ದ ವ್ಯವಹಾರ ಎಲ್ಲ ಮುಗ್ದೋಯ್ತಲ್ಲ. ಎಲ್ಲಿ ಮುಗೀತು ಡಾಕ್ಟರ್? ನಾವು ಮುಗೀತು ಅಂತ ಶಟರ್ ಎಳಿತೀವಿ, ಆದ್ರೆ ಇನ್ಯಾರೋ ಬಂದು ಮುಗ್ದಿಲ್ಲ ಅಂತ ಶಟರ್ ಮೇಲೆ ಎಳಿತಾರೆ. ಇದು ಮುಗಿಯೋದ್ ಕತೆ ಆಗಿದೆ. ಅಂದ್ರೆ ಏನ್ರಿ? ನಾವು ಕ್ಲೋಸ್ ಮಾಡಿರೋ ಅಂಗಡಿನ ಇನ್ಯಾರೋ ಓಪನ್ ಮಾಡ್ತಿದ್ದಾರೆ. ಅಂದ್ರೆ ಮಗು ಎಕ್ಸ್ಚೇಂಜ್ ಆಗಿರೋದು ಮನೆಯವ್ರಿಗೆ ಗೊತ್ತಾಗೋಯ್ತಾ? ಹಾಗಾದ್ರೆ ನನ್ ಗತಿ? ಯಾಕೆ ಡಾಕ್ಟರ್ ಆತ್ರ ಪಡ್ತಿದ್ದೀರಾ? ಇನ್ನೂ ಗೊತ್ತಾಗ್ಲಿಲ್ಲ, ಆದ್ರೆ ಅನುಮಾನ ಬಂದಿರೋದಂತೂ ನಿಜ. ರೀ, ಈ ವಿಷಯ ಆಚೆ ಎಲ್ಲಾದ್ರೂ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಕೆಲಸ ಎಲ್ಲ ಒಂದೇ ಸತಿ ಹೊರಟೋಗುತ್ತೆ. ಅದೆಲ್ಲ ಏನು ಆಗ್ಬಾರ್ದು ಅಂತಾನೆ ನಾನು ನಿಮಗೆ ಫೋನ್ ಮಾಡಿದ್ದು. ಮೊದಲು ನಾನು ಹೇಳೋದನ್ನ ಕೇಳಿ. ಒಂದ್ ಮಾತು ಕೇಳಿನೇ ಕೂತ್ರು ನಿತ್ರು ಎಲ್ಲಿ ಸತ್ಯ ಗೊತ್ತಾಗ್ಬಿಡುತ್ತೋ ಅಂತ ನೋಡ್ಗೋ ಹಾಗಾಗಿದೆ. ಇನ್ನೊಂದ್ ಮಾತು ಕೇಳಿದ್ರೆ ಇನ್ನೇನಾಗುತ್ತೋ. ರೀ ಡಾಕ್ಟರ್, ಪ್ರಾಣಿಗಳನ್ನ ಕಂಡ್ರೆ ಭಯ ಇರೋರು ಕಾಡಲ್ಲಿ ಮನೆನ ಮಾಡಬಾರ್ದು. ಮಾಡದ್ಮೇಲೆ ಬರೋ ಪ್ರಾಣಿಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಯಾವ ಪ್ರಾಣಿ ಬರತ್ರಿ ನನ್ನ ನುಂಗಕ್ಕೆ? ಪ್ರಾಣಿ ಯಾವ್ದಾದ್ರೂ ಬರ್ಲಿ, ಆದ್ರೆ ನೀವು ಮಾತ್ರ ಹೆದರಬಾರ್ದು, ಸತ್ಯ ಹೇಳ್ಬಾರ್ದು. ಈ ಸತ್ಯ ನನ್ಗೊಬ್ಳಿಗೆ ಗೊತ್ತಿದ್ದಿದ್ರೆ ನನ್ನೊಳಗೆ ಸಮಾಧಿ ಮಾಡ್ಕೋಬಹುದಾಗಿತ್ತು. ಆದ್ರೆ ಆ ಮಗು ನಿಮ್ದಲ್ಲ, ಕೀರ್ತಿದು ಅನ್ನೋ ಸತ್ಯ ಈ ಹಾಸ್ಪಿಟ್ಲಲ್ಲಿ ಇನ್ನೂ ಕೆಲವು ಡಾಕ್ಟರ್ಗೆ ನರ್ಸ್ಗಳಿಗೆ ಗೊತ್ತಾಗ ಹೋಗಿದೆ. ಅವ್ರ ಬಾಯಿ ಹೇಗ್ರಿ ಮುಚ್ಚೋದು? ಒಂದ್ಸಲ ನಿಮ್ ಕ್ಯಾಬಿನ್ ಡೋರ್ ಹತ್ರ ತಿರುಗಿ ನೋಡಿ. ಅಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನ? ಹಾ, ನಿಂತಿದ್ದಾನೆ. ಅವನ ಕೈಲಿ ಬ್ಯಾಗ್ ಇದೆಯಾ? ಅವನ್ ನಿಮ್ಮನ್ನೇ ನೋಡ್ತಿದ್ದಾನ? ಹಾ, ಬ್ಯಾಗ್ ಇದೆ. ಇಲ್ಲಿ ದುಡ್ಡಿದೆ. ನಿಮ್ ಹಾಸ್ಪಿಟ್ಲಲ್ಲಿ ಯಾವ ನಾಯಿ ಬೊಗಳ್ತೀನಿ ಅಂತ ಬಾಯಿ ತೆಗಿಯತ್ತೋ, ಆ ನಾಯಿ ಬಾಯಿಗೆ ಆ ಬ್ಯಾಗಲ್ಲಿರೋ ದುಡ್ಡನ್ನ ತುರ್ಕಿ ಬಾಯಿ ಬಂದ್ ಮಾಡಿ. ಅದನ್ನ ನಾನ್ ಮಾಡ್ತೀನಿ. ಆದ್ರೆ ನಿಮ್ ಕಡೆಯಿಂದ ಈ ವಿಷಯ ಪ್ರೆಸ್ವರೆಗೂ ಹೋಗ್ಬಿಟ್ರೆ ನನ್ನ ಲೈಫಲ್ಲೇ ಡಾಕ್ಟರ್ ವೃತ್ತಿ ಮಾಡದೇ ಇರೋ ಆಗ್ಬಿಡುತ್ತೆ. ಪ್ಲೀಸ್, ಇದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಹುಟ್ಟಿದ ದೇವರು ಹುಲ್ ಮೇಯಿಸ್ತಾನೆ ಡಾಕ್ಟರ್, ನೀವೇನು ಯೋಚನೆ ಮಾಡಬೇಡಿ. ನಾನು ನನ್ನ ಕಡೆ ಕೊಂಡಿಗಳನ್ನೆಲ್ಲ ಟೈಟ್ ಮಾಡ್ತೀನಿ. ಡಾಕ್ಟರ್, ಭವಿಷ್ಯದಲ್ಲಿ ನೀವು ಜೈಲು ಊಟ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆದ್ರೆ ನೆನಪಿರ್ಲಿ ಡಾಕ್ಟರ್, ನೀವಾಗ್ಲಿ ನಿಮ್ ಸ್ಟಾಫ್ ಆಗ್ಲಿ ಮಗು ಯಾರ್ದು ಅನ್ನೋ ಸತ್ಯನ ಹೊರಗೆ ಬಿಡಬಾರ್ದು.
ಬಿಟ್ರೆ ನಾನ್ ಬಿಟ್ಬಿಡ್ತೀನಿ ಹಿಡ್ಕೊಂಡಿರೋ ನಿಮ್ ಕೈನ. ನಾವು ಬಂದಿರೋ ಮುಹೂರ್ತ ಪ್ರಶಸ್ತವಾಗಿದೆ. ಅಲ್ಲಿ ಡಾಕ್ಟ್ರ್ ಬಾಯಿ ತುಕ್ಕಿರೋ ದುಡ್ಡನ್ನ ತೆಗೆದು ಅವಳ ಬಾಯಿಗೆ ಮಣ್ಣು ಹಾಕಿ ಸತ್ಯನ ಬಾಯಿ ಬಿಡಿಸಿ. ಮಾಡ್ತೀಯಣ್ಣ, ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ? ಗೊತ್ತಿದೆ ಕೀರ್ತನೆ. ನೀವು ಡಾಕ್ಟ್ರ್ ಬಾಯಲ್ಲಿ ಹೇಳಿಸೋ ಕೀರ್ತನೆನ ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ನಮ್ಮ ಮನೆಯವ್ರ ಮುಂದೆ ಪ್ಲೇ ಮಾಡ್ತೀನಿ. ಆಗ ಸತ್ಯ ದರ್ಶನ ಆಗುತ್ತೆ. ಡಾಕ್ಟರ್, ಏನ್ರಿ ಹೇಳ್ದೆ ಕೇಳ್ದೆ ಒಳಗ್ ಬರ್ತಿರಲ್ಲ, ಕೇಳ್ಕೊಂತಾನೆ ಬರ್ಬೇಕು. ನೋಡಿ, ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ ಬಂದಿಲ್ಲ. ಗಾಯತ್ರಿ ಹತ್ರ ಇರೋ ಮಗು ಯಾರ್ದು ಅನ್ನೋ ಸತ್ಯನ ಹೇಳ್ಬಿಡಿ. ಯಾವ ಸತ್ಯ? ಏನ್ ಆಟ ಆಡ್ತಾ ಇದ್ಯಾ ನೀನು? ಗಾಯತ್ರಿ ಮಗು ಗಾಯತ್ರಿ ಇದೆ, ಮತ್ತಿನ್ನೇ ಅರ್ಥ ಆಗುತ್ತೆ. ಆಗಲ್ಲ, ಆದ್ರೆ ಆಗೋ ಹಾಗೆ ನೀವ್ ಮಾಡಿದೀರಿ ಅನ್ನೋ ಸತ್ಯ ನನಗ್ ಗೊತ್ತಿದೆ. ಬಾಯಿ ಮುಚ್ಕೊಂಡು ಹೊರಗಡೆ ಹೋಗು, ಇಲ್ದೆ ಹೋದ್ರೆ. ನೋಡಿ ಡಾಕ್ಟರ್, ಸತ್ಯ ಏನು ಅಂತ ಹೇಳ್ಬಿಡಿ. ಆಮೇಲೆ ನೀವ್ ಇಲ್ಲೇ ಇರೋ ಅಂದ್ರೂ ನಾನು ಇರೋದಿಲ್ಲ. ಮತ್ತೆ ಮತ್ತೆ ಅದನ್ನೇ ಮಾತಾಡಿದ್ರೆ ಯಾರನ್ನಾದ್ರೂ ಕರೆಸಿ ಆಚೆ ದಬ್ಬಿಸ್ಬೇಕಾಗುತ್ತೆ. ಡಾಕ್ಟ್ರೆ ನೋಡಿ, ನೀವು ಒಬ್ರು ತಾಯಿ ಆಗಿರ್ತೀರಿ, ನಿಮಗೂ ಮಕ್ಕಳಿರ್ತಾರೆ. ನಿಮ್ಮಿಂದ ನಿಮ್ಮ ಮಗುನ ದೂರ ಮಾಡಿದ್ರೆ ನಿಮ್ಗೆ ಎಷ್ಟು ನೋವಾಗಬೇಡ ಹೇಳಿ. ಪ್ಲೀಸ್ ಡಾಕ್ಟರ್, ಒಂದು ಮಗುನ ತಾಯಿಯಿಂದ ದೂರ ಮಾಡಬೇಡಿ. ಸತ್ಯ ಹೇಳಿ ಪುಣ್ಯ ಕಟ್ಕೊಳ್ಳಿ ಡಾಕ್ಟರ್, ಪ್ಲೀಸ್. ಎಷ್ಟು ಸತಿ ಹೇಳ್ಬೇಕು? ಸುಮ್ಮನೆ ಆಚೆ ಹೋಗ್ರಿ. ಸುಮ್ಮನೆ ನನಗೆ ಸಿಟ್ಟು ಬರ್ಸ್ಬೇಡಿ. ಆ ಮಗು ನಂದೆ ಅನ್ನೋ ಸತ್ಯನ ಹೇಳಿ ಡಾಕ್ಟರ್, ಹೇಳಿ. ನೋಡಿ, ಇಂಥ ಧಮಕಿಗಳಿಗೆಲ್ಲ ಹೆದರೋಳಲ್ಲ ನಾನು. ನೋಡಿ ಡಾಕ್ಟರ್, ಕೈ ಮುಗಿತಾ ಇದ್ದೀನಿ. ಕೈ ಮುಗಿಯೋರ್ಗೆ ಕೈ ಮುರಿಯೋದು ಹೇಗೆ ಅಂತಾನು ಚೆನ್ನಾಗಿ ಗೊತ್ತಿರುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಗಾಯತ್ರಿ ಹತ್ರ ಇರೋ ಮಗು ನಂದೆ ಅನ್ನೋ ಸತ್ಯನ ಒಪ್ಕೊಳ್ಳಿ ಅಂದೆ. ನೋಡಮ್ಮ, ನೀನ್ ಹೆದರ್ಸಿದ ತಕ್ಷಣ ಸುಳ್ಳು ಸತ್ಯ ಆಗ್ಬಿಡಲ್ಲ. ಆ ಮಗು ಗಾಯತ್ರಿ ಇದೆ, ನಿನ್ ಮಗು ಅವತ್ತೇ ಸತ್ತೋಯ್ತು. ನೋಡು, ಜೀವ ಉಳಿಸೋ ಡಾಕ್ಟ್ರು ನೀನು. ಅನ್ಯಾಯವಾಗಿ ಜೀವ ಕಳ್ಕೋಬೇಡ. ಹೇಳು, ಆ ಮಗು ಯಾರ್ದು ಅನ್ನೋ ಸತ್ಯ ಹೇಳು. ಸತ್ಯನ ಹೇಳ್ತಾ ಇದ್ದೀನಿ. ಆ ಮಗು ನಂದೆ ತಾನೆ, ಹೇಳು. ಅಲ್ಲ ಅಲ್ಲ, ನಿನ್ ಜೀವ ಉಳಿಯೋದು ನಿನಗೆ ಬೇಕಾಗಿಲ್ವಾ? ನಿನ್ ಪ್ರಾಣ ನಿನಗೆ ಮುಖ್ಯ ಅಲ್ವಾ? ನೋಡು, ಸತ್ಯ ಏನು ಅಂತ ಹೇಳು, ಇಲ್ಲಾಂದ್ರೆ ಕೊಂದು ಬಿಡ್ತೀನಿ ನಿನ್ನ. ಹೇಳು. ಇಲ್ಲ ಇಲ್ಲ, ನಾನು ಸತ್ಯ ಹೇಳ್ತೀನಿ. ನನ್ನೇನು ಮಾಡ್ಬೇಡ. ಹೇಳು ಹೇಳು, ಗಾಯತ್ರಿ ಹತ್ರ ಇರೋ ಮಗು ಯಾರ್ದು ಅಂತ ಹೇಳು, ಬೇಗ. ನಿಂದೆ, ಆ ಮಗು ನಿಂದೆ. ಅವತ್ತು ಗಾಯತ್ರಿ ಬಂದು ನಿಮಗೆ ಎಷ್ಟು ದುಡ್ಡು ಬೇಕು ಅಂತೇಳಿ ನಾನು ಅಷ್ಟು ಕೊಡ್ತೀನಿ. ಡಾಕ್ಟರ್, ನೀವೇನು ಯೋಚನೆ ಮಾಡಬೇಡಿ, ಕೈ ತುಂಬ ದುಡ್ಡು ಕೊಡ್ತೀನಿ. ನನಗೆ ಮಗು ಬೇಕು ಅಷ್ಟೇ. ಪ್ಲೀಸ್ ನನ್ನನ್ನು ಕಾಪಾಡಿ. ನೋಡಿ, ನೀವು ಅಂದ್ಕೊಂಡಿದ್ದಕ್ಕಿಂತನೂ ಹೆಚ್ಚಿನ ದುಡ್ಡನ್ನು ನಾನು ನಿಮಗೆ ಕೊಡ್ತೀನಿ. ಡಾಕ್ಟರ್ ಡಾಕ್ಟರ್, ಈಗ ನಾನೇನು ಮಾಡಲಿ?
ನನ್ಗೆ ಮಗು ಬೇಕು ಡಾಕ್ಟರ್, ನನಗೆ ಮಗು ಬೇಕು ಡಾಕ್ಟರ್. ನಮ್ಮ ಮನೆಯವರೆಲ್ಲ ಹೊರಗಡೆ ನಿಂತಿದ್ದಾರೆ, ನನಗೆ ಬರೀ ಗೈನಲ್ಲಿ ಹೋದ್ರೆ ನಾನು ಆಡ್ತಿರೋದು ನಾಟಕ ಅಂತ ಅವ್ರಿಗೆಲ್ಲ ಗೊತ್ತಾಗಲ್ವಾ? ದಯವಿಟ್ಟು ಡಾಕ್ಟರ್ ನನಗೆ ಮಗು ಕೊಡಿ. ಎಲ್ಲ ಸತ್ಯನೂ ಹೇಳಿದ್ನಲ್ಲ ಕೀರ್ತಿ, ಪ್ಲೀಸ್ ನನ್ನನ್ನು ಬಿಟ್ಬಿಡು ಪ್ಲೀಸ್. ಬಿಡ್ತೀನಿ, ಆದ್ರೆ ನೀವೀಗ ಯಾವ ಸತ್ಯನ ನನ್ನ ಮುಂದೆ ಹೇಳಿದ್ರೋ ಅದನ್ನ ನಮ್ಮ ಮನೆಯವ್ರ ಮುಂದೆ ಬಂದು ಹೇಳಬೇಕಾಗುತ್ತೆ. ಪ್ಲೀಸ್ ಕೀರ್ತಿ, ನನ್ನಲ್ಲೆಲ್ಲ ಕರ್ಸ್ಬೇಡ ಪ್ಲೀಸ್. ನಾನು ಎಲ್ಲ ಸತ್ಯನೂ ಹೇಳಿದ್ನಲ್ಲ. ಡಾಕ್ಟ್ರಮ್ಮ, ನೀವು ಹೇಳಿರೋದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಸದ್ಯಕ್ಕೆ ಇದನ್ನ ಇಟ್ಕೊಂಡೇ ನಾವು ಕೆಲಸ ಸಾಧಿಸ್ಬೇಕು. ಆದ್ರೆ ಅಗತ್ಯ ಬಿದ್ರೆ ನೀವು ನಮ್ಮ ಮನೆಗೆ ಬರಬೇಕಾಗುತ್ತೆ ಅಷ್ಟೇ. ಗೊತ್ತಾಯ್ತು. ಹಲೋ ಗಾಯತ್ರಿ, ಹೇಳಿ ಡಾಕ್ಟರ್. ಕೀರ್ತಿ ಅಲ್ಲಿಗೆ ಬಂದಿದ್ಲಾ? ರೀ ಬರೋದೇನು, ಬಂದು ಎಲ್ಲ ನಿಜನು ಬಾಯಿ ಬಿಡ್ಸ್ಕೊಂಡು ಹೋಗ್ಬಿಟ್ಲು. ನನ್ನಿಂದ ಏನು ಮಾಡಕ್ ಆಗ್ಲಿಲ್ಲ ರೀ. ಅವಳು ಈ ಸತಿ ಕೀರ್ತಿಯಾಗಿ ಬಂದಿರ್ಲಿಲ್ಲ, ಭದ್ರಕಾಳಿ ಹೆಮ್ಮಾರಿಯಾಗಿ ಬಂದಿದ್ಲು. ನಾನೇನಾದ್ರೂ ಸತ್ಯ ಹೇಳ್ದೆ ಹೋಗಿದ್ರೆ ನನ್ ಕತೆನೆ ಮುಗ್ದೋಗಿರೋದು. ಅವಳಿಗೆ ಭಯ ಬಿದ್ದು ಅಷ್ಟೆಲ್ಲ ದುಡ್ಡು ಕೊಟ್ರು ಸತ್ಯ ಬೊಗಳಿದ್ರ? ಪ್ರಾಣ ಉಳಿಸ್ಕೊಳೋದಕ್ಕೆ ಅವಳಿಗಾಗಿರೋ ಅನ್ಯಾಯನೆಲ್ಲ ಹೇಳ್ಬಿಟ್ಟೆ. ನೋಡಿ ಗಾಯತ್ರಿ, ನಿಜ ಹೇಳಿ ನಾನೇನೋ ಬಚಾವಾದೆ, ಇವಾಗ ನಿಮ್ ಸರ್ದಿ. ಮನೆಗ್ ಬಂದು ಅವಳು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಇಲ್ಲಿ ನಡೆದಿರೋದನ್ನೆಲ್ಲ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾಳೆ. ನಡೆದಿದ್ದನ್ನೆಲ್ಲ ಹೇಳೋದಕ್ಕೆ ನನ್ನನ್ನು ಮನೆ ಕರೆದ್ಲು. ಆದ್ರೆ ನಾನೇನೋ ಬರಲ್ಲ ಅಂತ ಹೇಳಿದೀನಿ. ನೋಡ್ರಿ, ಮುಂದೆ ಯಾವ ಅನಾಹುತ ಬೇಕಾದ್ರೂ ಆಗ್ಬೋದು. ಆದಷ್ಟು ಬೇಗ ಇದರಿಂದ ತಪ್ಪಿಸ್ಕೊಳಕ್ ದಾರಿ ಹುಡುಕಿ. ನಾನು ಫೋನ್ ಇಡ್ತೀನಿ. ಗಾಯತ್ರಿ, ಮಗುಗೆ ಏನಾಯ್ತಮ್ಮ? ಕಿಟ್ಟಮ್ಮ, ಇವತ್ತು ಅಂಜಲಿ ಗ್ರಾಚಾರ ಬಿಡಿಸ್ಬಿಡೋಣ. ಆಮೇಲೆ ನೀವು ಮಗು ಜೊತೆ ಖುಷಿಯಾಗಿರ್ಬೋದು. ಬನ್ನಿ ಬನ್ನಿ. ಗಾಯತ್ರಿ, ಮಗುನ್ ಯಾರಮ್ಮ ಹೊತ್ಕೊಂಡು ಹೋಗ್ತಾರೆ? ಇಲ್ಲೇ ಎಲ್ಲ ಇರ್ಬೇಕು, ಹುಡುಕು. ಇಷ್ಟು ಚಿಕ್ಕ ಮಗು ಎಲ್ಲ ಹೋಗೋದಕ್ ಸಾಧ್ಯ ಮಾವ? ಅದಕ್ಕೆ ನಡೆಯೋದಕ್ ಬರತ್ತಾ? ಅದು ಪುಟ್ಟ ಹಸುನ. ಅಲ್ಲಮ್ಮ ಗಾಯತ್ರಿ, ಮಗು ನೀನ್ ಎಲ್ಲಿ ಮಲಗಿಸಿದ್ದೆ? ಯಾವಾಗಿಂದ ಕಾಣಿಸ್ತಾ ಇಲ್ಲ? ಮತ್ತೆ ಕೊನೆದಾಗಿ ಆ ಮಗುನ ಕೀರ್ತಿ ಎತ್ಕೊಂಡು ಆಡಿಸಿದ್ದು. ಮಗುಗ್ ನಿದ್ದೆ ಬರ್ತಾ ಇದೆ, ಮಲಗಿಸ್ತೀನಿ ಅಂತ ಹೇಳಿದ್ರು ಕೇಳ್ದೆ. ಇನ್ನು ಸ್ವಲ್ಪ ಹೊತ್ತು ಎತ್ಕೊಂಡಿರ್ತೀನಿ ಅಂತ ಹೇಳಿದ್ಲು. ಆಮೇಲೆ ನೋಡಿದ್ರೆ ಅವಳು ಇಲ್ಲ, ಮಗುನೂ ಇಲ್ಲ. ಅಯ್ಯೋ ನನ್ ಕಂದ ಎಲ್ಲ. ಕೀರ್ತಿ ಯಾರಿಗೂ ಹೇಳ್ದೆ ಕೇಳ್ದೆ ಮಗುನ್ ಎಲ್ಲಿಗಮ್ಮ ತಗೊಂಡು ಹೋಗ್ತಾಳೆ? ಮತ್ತೆ ನನ್ ಮಗು ಎಲ್ಲೋಯ್ತು ಮಾವ?
ಕೀರ್ತಿ ಯಾರ ಹತ್ರ ಆದ್ರೆ ಹೇಳೋದ್ಲ ಹೇಳಿ. ಯಾರಿಗೂ ಒಂದ್ ಮಾತು ಹೇಳ್ದೆ ಅವಳು ಹೋಗಿದ್ದಾಳೆ ಅಂದ್ರೆ ನನ್ ಮಗುನ ಅವಳೇ ಕತ್ಕೊಂಡು ಹೋಗಿದ್ದಾಳೆ. ನನ್ ಮಗು ಜೀವ ಉಳಿಲಿಲ್ಲ ಅಂತ ಈಗ ನನ್ ಮಗುನ ಎತ್ಕೊಂಡೋಗಿ ಸಾಯ್ಸೋದಕ್ಕೆ ಹೋಗಿದ್ದಾಳೆ. ಗಾಯತ್ರಿ ಏನ್ ಮಾತು ಅಂತ ಆಡ್ತಿದ್ಯಾ? ನನಗ್ ಮಾತು ಬೇಕಾಗಿಲ್ಲ. ನನಗೆ ನನ್ ಮಗುನ ಹುಡುಕೊಡಿ. ನನ್ ಮಗು ಇಲ್ಲಾಂದ್ರೆ ನಾನು ಜೀವಂತವಾಗಿರಲ್ಲ. ನನ್ ಮಗು ಇಲ್ಲಾಂದ್ರೆ ನಾನು ಬದುಕಿರಲ್ಲ. ಮಗು ಹುಡುಕೊಡಿ. ನನ್ ಮಗುನ ನನಗ್ ಕೊಟ್ಬಿಡಪ್ಪ. ಆಮೇಲೆ ಬೇಕಾದ್ರೆ ನನ್ ಪ್ರಾಣ ತಗೊಂಡ್ಬಿಡು. ನನ್ ಕಣ್ಣ ನನಗ್ ಬೇಕು ದೇವ್ರೆ. ನನ್ ಕಣ್ಣ ಇಲ್ಲಾಂದ್ರೆ ನಾನು ಬದುಕಿರಲ್ಲ. ಕೀರ್ತಿ ಬಂದು ಕೀರ್ತಿ ಎಲ್ಲಿ ನನ್ ಮಗು ಎಲ್ಲಿ? ಏನ್ ಮಾಡ್ದೆ ನನ್ ಮಗುನ? ಮಾತಾಡೆ. ನನ್ ಮಗುನ ಏನ್ ಮಾಡ್ದೆ? ಮಾತಾಡು. ಹೇಳು, ನನ್ ಮಗುನ ಎಲ್ಲಿ ಬಚ್ಚಿಟ್ಟಿದ್ಯಾ? ಮಾತಾಡೆ. ಮಾತಾಡು. ಮಗುನ ನಾನು ಬಚ್ಚಿಟ್ಟಿದ್ದೀನಿ. ಆ ಮಗು ನಿಂದು ಅನ್ನೋ ಸತ್ಯ ನೀನೇನಾದ್ರೂ ಬಾಯ್ಬಿಟ್ರೆ ಆ ಮಗು ನಿಂದು ಆಗಿರಲ್ಲ, ನಂದು ದೇವ್ರ ಪಾದ ಸೇರ್ಬಿಡತ್ತೆ. ಮಾತಾಡು. ಎಲ್ಲಿದ್ದೀಯಾ? ಮಾತಾಡು. ಮಗು ಎಲ್ಲಿದ್ದಾಳೆ ಅಂತ ಕೇಳಿ. ನೀವಾದ್ರೂ ಕೇಳಿ ಅಂತೆ. ನನ್ನ ಮಗು ಎಲ್ಲಿದ್ದಾಳೆ ಅಂತ ಕೇಳಿ. ಚಿಕ್ಕ ಮಾವ ನೀವಾದ್ರೂ ಕೇಳಿ ಅಂತೆ. ರಾಘು ನಿನ್ನ ಹೆಂಡತಿಗೆ ನನ್ನ ಮಗು ಎಲ್ಲಿದ್ದಾಳೆ ಅಂತ ಕೇಳು. ನನಗೆ ನನ್ನ ಗೊತ್ತಾಗಬೇಕು. ನನಗೆ ಮಗು ಬೇಕು. ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ. ಕೀರ್ತಿ ಎಲ್ಲಿ ಹೋಗಿದ್ದೆ? ಮಗುನ ನನ್ನ ಕರ್ಕೊಂಡು ಹೋಗಿದ್ಯಾ? ಇಲ್ಲ ರಾಘ, ನನ್ ಮಗುನ ಎಲ್ಗೂ ಕರ್ಕೊಂಡು ಹೋಗಿಲ್ಲ. ದೇವ್ರಾಣೆ ನನಗೆ ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ. ಮಗು ಹುಡುಕಿ ಪ್ಲೀಸ್. ಮಗು ಹುಡುಕಿ. ಎಲ್ರು ಹೀಗೆ ನಿಂತಿದ್ರೆ ಮಗು ಸಿಗೋದಿಲ್ಲ. ಯಾರು ತಗೊಂಡೋಗಿದ್ದಾರೆ? ಎಲ್ಲಿದೆ ಅಂತ ಹುಡ್ಕೋಣ. ಬನ್ನಿ ಎಲ್ರು ಬನ್ನಿ. ಹೇಗಿತ್ತು ಚಿತ್ರಕಥೆ? ಚೆನ್ನಾಗಿತ್ತಲ್ಲ? ಕತೆಗೊಂದು ಹೊಸ ಟ್ವಿಸ್ಟ್ ಕೊಟ್ಟು ನನ್ನನ್ನೇ ತಪ್ಪಿತಸ್ಥೆ ಅಂತ ಮಾಡಿ ನಿನ್ ಮಗುನ ನೀನು ಪಡ್ಕೊಂಡೇ ಬಿಡ್ತೀಯ ಅನ್ನೋ ಖುಷಿಲ್ ಬಂದಿದ್ದೆ ಅಲ್ವಾ ಪಾಪ. ಆದ್ರೆ ನಾನು ನೀನ್ ಬರೆಯಕ್ ಹೊರಟಿರೋ ಕತೆಗೆ ಬೇರೆ ತರದ ಟ್ವಿಸ್ಟೇ ಕೊಟ್ಬಿಟ್ಟೆ. ಟ್ವಿಸ್ಟು ಚೆನ್ನಾಗಿತ್ತ ಕೀರ್ತಿ? ಅಲ್ಲಲ್ಲ, ಒರಿಜಿನಲ್ ಗಾಯತ್ರಿ ನೀನು ರಂಗೋಲಿ ಒಳಗೆ ತೂರಕ್ ಹೋದೆ, ನಾನು ಭೂಮಿ ಒಳಗೆ ತೂರ್ಕೊಂಡ್ಬಿಟ್ಟೆ. ಹುಡುಕೆ ನೀನು ತಾಕತ್ತಿದ್ರೆ ನಿಜವಾಗ್ಲೂ ನೀನು ಆ ಮಗು ತಾಯಿನೇ ಆಗಿದ್ರೆ ಹುಡುಕೆ ನಾನು ನಿನಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಹೋಗಿ ಹುಡುಕು, ನೋಡೇ ಬಿಟ್ಟು. ಏನಾದ್ರೂ ಆಯ್ತು ಅಂದ್ರೆ ನಾನ್ ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ. ಖಂಡಿತ ನಿನ್ನ ಜೀವಂತವಾಗಿ ಉಳಿಸೋದಿಲ್ಲ. ಸೊಸೆ